ತಿಂಗಳುಗಳಿಂದ ಎಡ ಹಾಗೂ ಬಲಗೈ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಒಂದು ಕಡೆ ಸಮಾವೇಶಗಳು, ಸಭೆಗಳು, ಚಳುವಳಿಗಳು, ಹೀಗೆ ಎಡ ಹಾಗೂ ಬಲಗೈ ಸಮುದಾಯಗಳ ನಡುವೆ ಒಂದಷ್ಟು ತಿಕ್ಕಾಟಗಳು ಶುರುವಾಗಿತ್ತು. ಸರ್ಕಾರದ ನಾಗಮೋಹನ್ ದಾಸ್ ಅವರ ಒಂದು ಮೀಸಲಾತಿ ವರದಿ ಏನಿತ್ತು, ಈ ಮೀಸಲಾತಿ ವರದಿ ಬಲಗೈ ಸಮುದಾಯಕ್ಕೆ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ನಿನ್ನೆ ಸರ್ಕಾರ ಅದಕ್ಕೊಂದು ಸಂಧಾನ ಸಭೆಯನ್ನು ಮಾಡಿ ನಾವು ಸಮಾನವಾಗಿ ಇಲ್ಲಿ ಮೀಸಲಾತಿಯನ್ನು ಹಂಚಿದ್ದೇವೆ ಅಂತ ಹೇಳಿ ಒಂದು ಸಂಧಾನ ಸಭೆಯನ್ನು ಮಾಡಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಖುದ್ದು ಇದ್ದಾರೆ ಮಾಜಿ ಸಚಿವರಾದಂತಹ ಎನ್ ಮಹೇಶ್ ಅವರು. ನಾನು ಮಾತಾಡಿಸ್ತಾ ಹೋಗ್ತೀನಿ. ತಾವು ಗಮನಿಸಿದರೆ ನಿನ್ನೆ ನಡೆದಂತಹ ಕೆಲವೊಂದು ವಿದ್ಯಮಾನಗಳನ್ನು, ಫಸ್ಟ್ ರಿಯಾಕ್ಷನ್ ಏನು ನಿಮ್ಮದು? ನಮ್ಮ ಕಡೆ ಕೊಳ್ಳೇಗಾಲದಲ್ಲೂ ಒಂದು ಮಾತು ಹೇಳ್ತಾರೆ, ನ್ಯಾಯ ಬಗೆಹರಿದೇ ಇದ್ರೆ ತೊಪ್ಪೆ ಸಾರಿಸೋ ಕೆಲಸ ಮಾಡ್ತಾರೆ ಅಂತ. ಈ ಕಡೆ ಅದನ್ನ ತಿಪ್ಪೆ ಸಾರಿಸೋ ಕೆಲಸ ಅಂತ ಮಾತಾಡ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ನಿನ್ನೆ ತಿಪ್ಪೆ ಸಾರಿಸೋ ಕೆಲಸವನ್ನು ಮಾಡಿದೆ. ಬೀಸೋ ದೊಣ್ಣೆ ತಪ್ಪಿಸ್ಕೊಳ್ಳೋಕ್ಕೆ ಮಾಡಿರುವಂಥ ಒಳ ಮೀಸಲಾತಿ ಹಂಚಿಕೆ. ಹಾಗಾಗಿ ನನ್ನ ಪ್ರಕಾರ ಇದು ಆಯೋಗಗಳು ಏನು ವರದಿಯನ್ನು ಕೊಟ್ಟು ಹೀಗೆ ಮಾಡಬೇಕು ಅಂತ ಹೇಳಿವೆ, ಅದನ್ನೆಲ್ಲ ಮೀರಿ ಮಾಡಿರುವಂಥದ್ದು ಇದು. ಆದರೂ ಸಹ ಒಂದು ವಿಚಾರದಲ್ಲಿ ನಾನು ಸುಮ್ಮನಾಗಬೇಕಾಗಿದೆ. ಕಾರಣ ಏನು ಅಂತಂದರೆ 56,432 ಹುದ್ದೆಗಳನ್ನು ನೇಮಕಾತಿ ಮಾಡಬೇಕಾಗಿದೆ. ಸೊ SC STಗಳ ಈ ಮೀಸಲಾತಿ ಗೊಂದಲದಲ್ಲಿ ಸಾಮಾನ್ಯ ವರ್ಗದ OBC ವರ್ಗದ ಯುವಕರು 3 ವರ್ಷದಿಂದ ಓದ್ಕೊಂಡು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕಾಯ್ಕೊಂಡು ಕೂತಿದಾರಲ್ಲ, ಸೊ ಅವ್ರಿಗೋಸ್ಕರ ಈ ಕಾನೂನು ಮುಂದೆ ಹೋಗ್ಲಿ. ಅದು ಮುಗಿದ ಮೇಲೆ ಈ ಇದರಲ್ಲಿರೋ ಒಳ ಸುಳಿಗಳಿದೆಯಲ್ಲ, ಅದನ್ನ ನಾನು ಮಾತಾಡ್ತೀನಿ. ಯಾವ ರೀತಿಯಾದಂತಹ ಈ ಒಂದು ತೀರ್ಮಾನಕ್ಕೆ ಅಥವಾ ಅಂತಿಮ ತೆರೆ ಎಳೆಯೋದಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ರಿ? ತೃಪ್ತಿ ತಂದಿಲ್ಲ ಇದು ಅಂತ? ಈಗ 5.25 4.5 ಅಂತ ಮಾಡಿದ್ದಾರೆ. ಈ 2.5 ಇದೆಯಲ್ಲ, 5.25 ಇದೆಯಲ್ಲ, ಅದು 5. ಈ ಕೊರೆ ಅಂತಾರ ನೋಡು ನಮ್ಮ ಕಡೆ, ಈ ಕೊರೆ ಇದೆಯಲ್ಲ, ಅದನ್ನ ಎಲ್ಲಿಗೆ ಜೋಡಿಸ್ತಾರೆ ಅಂದ್ರೆ 5ಕ್ಕೆ. 4.5 ಆಗಿದೆಯಲ್ಲ ಅಂದ್ರೆ 0.50 ಇದೆಯಲ್ಲ, ಆಫ್ ಅದು 6 ಆಗುತ್ತೆ, ಅಂದ್ರೆ 5 ಆಗುತ್ತೆ, ಅದು 1 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಡಗೈ ಸಮಾಜಕ್ಕೆ ಬಲಗೈ ಸಮಾಜಕ್ಕೆ ಸಮಾನ ಹಂಚಿಕೆ ಆಗಿದೆ ಅಂತ ತೋರಿಸಿದ್ರು ಸಹ ಅದು ಸಮಾನ ಹಂಚಿಕೆ ಅಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, SCಗಳಿಗೆ 17% ಇದ್ದಂಥ ಮೀಸಲಾತಿಯನ್ನು 15% ಇಳಿಸವ್ರೆ. STಗಳಿಗೆ 3% ಇದ್ದ ಮೀಸಲಾತಿಯನ್ನು 7% ಮಾಡಿದ್ರು, ಅದನ್ನ ಮತ್ತೆ 3ಕ್ಕೆ ಇಳಿಸಿದ್ದಾರೆ. ಅದಕ್ಕೆ ಕೊಡ್ತಾ ಇರೋ ಕಾರಣ ಏನು ಅಂತಂದ್ರೆ, ಹೈಕೋರ್ಟಲ್ಲಿ ಸ್ಟೇ ಇದೆ ಅಂತ. ನೀವು ಸ್ಟೇ ವೆಕೆಟ್ ಮಾಡಿಸ್ಲಿಕ್ಕೆ ಏನು ಕ್ರಮ ತಗೊಂಡಿದ್ದೀರಿ? ಕೋರ್ಟಲ್ಲಿ ಸ್ಟೇ ಇದೆ ಅಂತ ಸೆಪ್ಟೆಂಬರ್ ತಿಂಗಳಲ್ಲೇ ನಿಮಗೆ ಗೊತ್ತಿದೆ. ನೀವ್ಯಾಕೆ ಡಿಸೆಂಬರಲ್ಲಿ ವಿಧೇಯಕ ಪಾಸ್ ಮಾಡಿದ್ರಿ? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳ ನಂತರ ನೀವು SCಗಳಿಗೆ 17%, STಗಳಿಗೆ 7%ಗೆ ವಿಧೇಯಕ ಪಾಸ್ ಮಾಡಿದ್ದೀರಿ. ಇಡೀ ಹೌಸು ನಿಮಗೆ ಸಪೋರ್ಟ್ ಮಾಡಿದೆ, ವಿರೋಧ ಪಕ್ಷನೂ ಸೇರಿಸ್ಕೊಂಡು. ಮತ್ತೆ ಆ ವಿಧೇಯಕನ ನೀವು ಗವರ್ನರಿಂದ ಅಪ್ರೂವ್ ಮಾಡಿಸ್ಕೊಂಡಿದ್ದೀರಿ. ಅಪ್ರೂವ್ ಮಾಡಿಸಿದ ದಿನನೇ ನೀವು ಇಲ್ಲ 17% ಮಾಡೋಕ್ಕಾಗಲ್ಲ, 15% ಮಾಡ್ತೀವಿ, ಯಾಕೆಂದ್ರೆ ಕೋರ್ಟ್ ಸ್ಟೇ ಇದೆ ಅಂತ. ನೀವು ವಿಧೇಯಕ ಪಾಸ್ ಮಾಡಕ್ ಮೊದಲೇ ಕೋರ್ಟ್ ಸ್ಟೇ ಇದೆ. ಆ ಕೋರ್ಟ್ ಸ್ಟೇ ಇರುವಾಗ 17 ಹೆಂಗ್ ಮಾಡಿದ್ರಿ? ಇದೆಲ್ಲವೂ ಏನು ಸೂಚಿಸುತ್ತೆ ಅಂತಂದ್ರೆ, ಈ ಸರ್ಕಾರ ಗೊಂದಲದ ಗೂಡಾಗಿದೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.